ಪ್ರಾಬಬಿಲಿಟಿ ಕ್ಲಾಸ್ 13. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಬೇಸ್ ಥಿಯರಮ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ನೋಡಿ. ಅಲ್ಲಿ ತನಕ ಅಷ್ಟೇ ಪಿ ಯು ಸಿಲೆಬಸ್ಸಲ್ಲಿರೋದು. ಇವತ್ತು ಕ್ಲಾಸಲ್ಲಿ ಮಾಡ್ತಾ ಇದ್ದೇವಲ್ಲ, ಇದೇನಾದ್ರು ಕಾಂಪಿಟೇಟಿವ್ ಕೇಳ್ಬೋದು ಅಷ್ಟೇ, ಆಯ್ತಲ್ಲ. ಪಿ ಯುಗಂತೂ ಬರೋದಿಲ್ಲ ಇವತ್ತಿಂದು ನೋಡಿ. ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳಿ, ರ್ಯಾಂಡಮ್ ವೇರಿಯಬಲ್. ನೋಡಿ, ರ್ಯಾಂಡಮ್ ವೇರಿಯಬಲ್ ಅಂದರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಆ್ಯಕ್ಚುಲಿ ರ್ಯಾಂಡಮ್ ವೇರಿಯಬಲ್ ಈಸ್ ಎ ಫಂಕ್ಷನ್, ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ಎ ಫಂಕ್ಷನ್ ಫ್ರಮ್ ಎಸ್ ಟು ಆರ್ ಅಂತ ಹೇಳ್ತೀನಿ. ವೇರ್ ಎಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ಆ್ಯಂಡ್ ಆರ್ ಇಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ, ಹೌದಾ. ಅದು ಇನ್ನೊಂದು ಟೈಪ್ ಹೇಳ್ಬೋದು ನೋಡಿ, ಫಂಕ್ಷನ್ ಡೆಫಿನೇಷನ್ ಥರನೇ ಹೇಳ್ಬೋದು. ಅಂದರೆ ಎ ರಿಯಲ್ ವ್ಯಾಲಿಡ್ ಫಂಕ್ಷನ್ ಎಕ್ಸ್ ಫ್ರಮ್ ಎಸ್ ಟು ಆರ್ is said to be a random variable if every element of sample space associated with the unique element of R ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಸೇಮು, ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಅಸೋಸಿಯೇಟ್ ವಿತ್ ಯೂನಿಕ್ ಎಲಿಮೆಂಟ್ ಆಫ್ ಬಿ ಅನ್ನೋ ಫಂಕ್ಷನ್ ಅಂತ ಹೇಳ್ತೀವಿ ತಾನೆ. ಅದು ಬಲ್ಲಿ ಈಸಿ ಆಗಬೇಕು ಅಂದರೆ ರ್ಯಾಂಡಮ್ ವೇರಿಯಬಲ್ ಈಸ್ ಎ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ರಿಯಲ್ ನಂಬರ್ ಅಂತ ಹೇಳ್ಬೋದು ಅಷ್ಟೇ, ಹೌದಾ. ಅಂದರೆ ನೋಡಿ ಅದು ಯಾವ ಥರ ಇರುತ್ತೆ ಅಂತೇಳಿ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಈಗ. ಎಕ್ಸಾಂಪಲ್ ನೋಡಿ, ಟಾಸಿಂಗ್ ಎ ಕಾಯಿನ್ 2 ಟೈಮ್ಸ್ ಅಂತ ತೊಗೊಳ್ತೀನಿ. ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಎಸ್ ಇಸ್ ಈಕ್ವಲ್ ಟು ಹೆಡ್ 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 ಟೇಲ್ ಟೇಲ್ ಹೆಡ್ ಟೇಲ್ ಟೇಲ್, ಹೌದಾ. ಇದು ಸ್ಯಾಂಪಲ್ ಸ್ಪೇಸ್ ಆಯಿತು. ಇದು ರ್ಯಾಂಡಮ್ ವೇರಿಯಬಲ್ನ ಯಾವ ಥರ ಡಿಫೈನ್ ಮಾಡ್ತೀನಿ ಅಂದರೆ, ರ್ಯಾಂಡಮ್ ವೇರಿಯಬಲ್ ಎಕ್ಸ್ನ ಡಿಫೈನ್ ಮಾಡ್ತಿದ್ದೀನಿ ನೋಡಿ, ನಂಬರ್ ಆಫ್ ಹೆಡ್ಸ್ ಅಂತ ಹೇಳ್ತೀನಿ. ನಂಬರ್ ಆಫ್ ಹೆಡ್ಸ್, ಹೌದಾ. ನಂಬರ್ ಆಫ್ ಹೆಡ್ಸ್ ಅಂದರೆ ಎಕ್ಸ್ ಆಫ್ ಹೆಚ್ ಎಚ್ ಎಷ್ಟು ಬರ್ಬೋದು, 2 ಹೆಡ್ ಇದೆ. ಎಕ್ಸ್ ಆಫ್ ಹೆಡ್ ಟೇಲ್ ಅಂತ ಹೇಳಿದ್ರೆ 1 ಹೆಡ್ ಇದೆ. ಎಕ್ಸ್ ಆಫ್ ಟೇಲ್ ಹೆಡ್ ಅಂದರೆ 1 ಇದೆ. ಎಕ್ಸ್ ಆಫ್ ಟೇಲ್ ಟೇಲ್ ಅಂತ ಹೇಳಿದ್ರೆ 0 ಇದೆ, ಹೌದಾ. ನೋಡಿ, ಎಕ್ಸ್ ಆಫ್ ಹೆಡ್ ಹೆಡ್ ಅಂದರೆ 2, ಎಕ್ಸ್ ಆಫ್ ಹೆಡ್ ಟೇಲ್ ಅಂದರೆ 1, ಎಕ್ಸ್ ಆಫ್ ಟೇಲ್ ಹೆಡ್ ಅಂದರೆ 1, ಎಕ್ಸ್ ಆಫ್ ಟೇಲ್ ಟೇಲ್ ಅಂದರೆ 0, ಹೌದಾ. ಅಂದರೆ ನಂಬರ್ ಆಫ್ ಹೆಡ್ಸ್ ಏನೇನು ಬರ್ತಿದೆ ಅಂದರೆ, ಈ ಹೆಡ್ ಹೆಡ್ ಇದೆ ಅಲ್ಲ, ಅದು 2ಗೆ ಮ್ಯಾಪ್ ಆದಾಗ, ಅಂದರೆ ನಾವು ಫಂಕ್ಷನ್ಸಲ್ಲಿ ಈ ಥರ ಬರಿಬೋದು. ಇದನ್ನ ಫಂಕ್ಷನಲ್ಲಿ ನಾವು ಆ್ಯಕ್ಚುಲಿ ಆ್ಯರೋ ಡಯಾಗ್ರಾಮ್ ಬರೀತಾ ಇದ್ವಿ ತಾನೆ. ಹೆಡ್ ಹೆಡ್ ಅನ್ನೋದೊಂದು ಎಲಿಮೆಂಟು, ಹೆಡ್ ಟೇಲ್ ಅನ್ನೋದೊಂದು ಎಲಿಮೆಂಟು, ಟೇಲ್ ಹೆಡ್ಡು ಎಲಿಮೆಂಟು, ಟೇಲ್ ಟೇಲು ಎಲಿಮೆಂಟು. ಇದು ಸೆಟ್ ಆಫ್ ರಿಯಲ್ ನಂಬರ್ಸ್ ಎಲ್ಲದೂ ಇರುತ್ತೆ, ಹೌದಾ. ಅಂದರೆ ಈಗ 2, 1, 0, -1 ಈ ಥರ ಎಲ್ಲ ಇರುತ್ತೆ. 3 ಏನಾದರೂ ಇರ್ಬೋದು ನೋಡಿ. ಹೆಡ್ ಹೆಡ್ 2ಗೆ ಮ್ಯಾಪ್ ಆಗುತ್ತೆ, ಹೆಡ್ ಟೇಲ್ 1ಕ್ಕೆ, ಟೇಲ್ ಹೆಡ್ 1ಗೆ ಮ್ಯಾಪ್ ಆಗುತ್ತೆ, ಟೇಲ್ ಟೇಲ್ ಅಂದರೆ 0, ಹೌದಾ. ಅಂದರೆ ಇದು ಫಂಕ್ಷನ್ ಥರ ಇದೆ ತಾನೆ. ಅದಕ್ಕೆ ರ್ಯಾಂಡಮ್ ವೇರಿಯಬಲ್ ಇಸ್ ಅ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಹೇಳಿದ್ವಿ ಅಷ್ಟೇ, ಹೌದಾ. ಮತ್ತು ನೋಡಿ, ಫಂಕ್ಷನಲ್ಲಿ ಇನ್ನೂ ಏನೇನು ಹೇಳ್ತಿದ್ವಿ ನಾವು, ಇದಕ್ಕೆ ಡೊಮೈನ್ ಅಂತ ಹೇಳ್ತಿದ್ವಿ, ಇದಕ್ಕೆ ಕೋಡೊಮೈನ್ ಅಂತ ಹೇಳ್ತಿದ್ವಿ, ಹೌದಾ. ಹಾಗಾದರೆ ಡೊಮೈನ್ ಆಫ್ ರ್ಯಾಂಡಮ್ ವೇರಿಯಬಲ್ ಈಸ್ ಸ್ಯಾಂಪಲ್ ಸ್ಪೇಸ್, ಕೋಡೊಮೈನ್ ಆಫ್ ರ್ಯಾಂಡಮ್ ವೇರಿಯಬಲ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಈ ಆನ್ಸರ್ಸ್ ಬಂದಿದೆಲ್ಲ ಇದೆಲ್ಲ ಏನಿದು ಇಮೇಜ್, ಇದು ಇಮೇಜ್ನೆಲ್ಲ ಒಂದು ಸೆಟ್ಟಲ್ಲಿ ಬರ್ಕೊಂಡ್ವಿ ಅಂದರೆ ರೇಂಜ್ ಅಂತ ಹೇಳ್ತಿದ್ವಿ, ಹೌದಾ. ದೇರ್ಫೋರ್ ರೇಂಜ್ ಆಫ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಇಸ್ ಈಕ್ವಲ್ ಟು 0, 1, 2 ಇಷ್ಟು ಬರುತ್ತೆ ಅಷ್ಟೇ. ಅಂದರೆ 1 ರಿಪೀಟ್ ಆಗಿದೆ ಅಷ್ಟೇ ಅಲ್ಲಿ. ಇದಕ್ಕೆ ನಾವೇನಂತ ಹೇಳ್ತೀವಿ ನಾವು, ರೇಂಜ್ ಆಫ್ ರ್ಯಾಂಡಮ್ ವೇರಿಯಬಲ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಅದು ನೋಡಿ, ರ್ಯಾಂಡಮ್ ವೇರಿಯಬಲ್ ಅಂದರೆ ಗೊತ್ತಾಯ್ತು ನಮಗೆ. ರ್ಯಾಂಡಮ್ ವೇರಿಯಬಲ್ ಇಸ್ ಎ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ರಿಯಲ್ ನಂಬರ್. ಈ ಥರ ಯಾವ್ದಾದ್ರು ಡಿಫೈನ್ ಮಾಡಿರ್ಬೋದು. ಅಂದರೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಇರೋದಕ್ಕೆ ಎಲ್ಲದಕ್ಕೂ ಆನ್ಸರ್ ಏನು ಬಂದಿದೆ, ಅಲ್ಲಿ ರಿಯಲ್ ನಂಬರ್ಸ್ ಬಂದಿದೆ, ಹೌದಾ. ಇಲ್ಲಿ ಏನು ಬರುತ್ತಲ್ಲ ಅದನ್ನು ಬರ್ಕೊಂಡ್ವಿ ಅಂತ ಹೇಳಿದ್ರೆ ಇದೇನಾಗಿರುತ್ತೆ, ರೇಂಜ್ ಆಗಿರುತ್ತೆ ಅಷ್ಟೇ, ಹೌದಾ. ಇದು ನೋಡಿ, ಇನ್ನೊಂದು ಅದಕ್ಕಾರ ರೇಂಜ್ನ ಡೈರೆಕ್ಟಾಗಿ ಬರೆಯೋದು ಗೊತ್ತಿರ್ಬೇಕು ನಮಗೆ. ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ ಈಗ. ಟಾಸಿಂಗ್ ಎ ಕಾಯಿನ್ 3 ಟೈಮ್ಸ್ ತೊಗೊತೀನಿ. ಟಾಸಿಂಗ್ ಎ ಕಾಯಿನ್ 3 ಟೈಮ್ಸ್ ನೋಡಿ. ರ್ಯಾಂಡಮ್ ವೇರಿಯಬಲ್ ಎಕ್ಸ್ನ ನಂಬರ್ ಆಫ್ ಟೇಲ್ಸ್ ಅಂತ ಹೇಳಿದ್ವಿ ಅಂದರೆ, ಹಾಗಾದ್ರೆ ರೇಂಜ್ ಆಫ್ ಎಕ್ಸ್ ಡೈರೆಕ್ಟಾಗಿ ಬರಿಬೋದಾ, ರೇಂಜ್ ಆಫ್ ಎಕ್ಸ್ ಇಸ್ ಈಕ್ವಲ್, ಹೌದಾ. 3 ಟೈಮ್ಸ್ ದ ಕಾಯಿನ್ ಟಾಸ್ ಮಾಡ್ತೀನಿ ಅಂದರೆ ಏನೇನು ಪಾಸಿಬಿಲಿಟೀಸ್ ಇದೆ, 3 ಹೆಡ್ ಬರ್ಬೋದು. 3 ಹೆಡ್ ಬಂತು ಅಂದರೆ ನಂಬರ್ ಆಫ್ ಟೇಲ್ಸ್ ಏನಾಗಿರುತ್ತೆ, 0.
2 ಕಾಯಿನಲ್ಲಿ ಹೆಡ್ 1 ಕಾಯಿನಲ್ಲಿ ಟೇಲ್ ಬರ್ಬೋದು, ಅಥವಾ 1 ಕಾಯಿನಲ್ಲಿ ಹೆಡ್ 2 ಕಾಯಿನಲ್ಲಿ ಟೇಲ್ ಬರ್ಬೋದು, ಅಥವಾ 3 ಟೇಲ್ ಬರ್ಬೋದು. ಇಷ್ಟೇ ಪಾಸಿಬಿಲಿಟೀಸ್ ಇರುತ್ತಾನೆ, ಹೌದಾ? ಹಾಗಾದ್ರೆ 0 1 2 3 ಏನಂತ ಹೇಳ್ತೀವಿ ನಾವು? ರೇಂಜ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಎಕ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಹಾಗೆ ಇಷ್ಟ ಐಡಿಯಾ ಗೊತ್ತಿರ್ಬೇಕು ನೋಡಿ. ನೆಕ್ಸ್ಟ್ ನಾವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು ನೋಡಿ. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಅಂದ್ರೆ ಈಗ ರೇಂಜ್ ಒಳಗೆ ನನಗೆ ಏನೇನು ಬಂದಿದೆ? ಅಲ್ಲಿ 0 ಬಂದಿದೆ, 1 ಬಂದಿದೆ, 2 3, ಹೌದಾ? ಇಲ್ಲಿ ರೇಂಜ್ ಏನು ಬಂದಿದೆ? 0 1 2. ಇದಕ್ಕೆ ನಾನು ಪ್ರಾಬಬಿಲಿಟಿನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅಂದ್ರೆ ಆ್ಯಕ್ಚುಲಿ ಸ್ಯಾಂಪಲ್ ಸ್ಪೇಸ್ ಅಂದರೆ ಇದು ತಾನೆ. ಯಾವಾಗಲೂ ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಏನಾಗಿರುತ್ತೆ ಅಂದರೆ 1 ಬರುತ್ತೆ. ಯಾಕಂದರೆ ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ಬರೀತೀವಿ, 2 ಕ್ಯಾನ್ಸಲ್ ಆಗ್ಬಿಟ್ಟು 1 ಬರುತ್ತೆ ತಾನೆ. ಅದಕ್ಕೆ ಯಾವಾಗಲೂ ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ ಈಕ್ವಲ್ ಟು 1 ಇರುತ್ತೆ. ಅದಂತೂ ಚೇಂಜ್ ಆಗೋದೇ ಇಲ್ಲ, ಅದು ಆಯ್ತಲ್ಲ. ಈ 1ನ್ನು ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ 2 ಇತ್ತು ಅಂದರೆ ಹಾಫ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋದು. 3 ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋದು. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಅದಕ್ಕೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಅದು ನೋಡಿ, ಈಗ ಡಿಫೈನ್ ಮಾಡ್ತೀನಿ. ಮತ್ತು ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿರ್ತಾನೆ, ಅದಕ್ಕೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನು ಬರಿತೀನಿ ನಾನು. ಹೇಗೆ ಬರಿತಾ ಇದ್ದೀವಿ ಅಂತೆಲ್ಲ ಐಡಿಯಾ ಗೊತ್ತಾಗಬೇಕು. ಮತ್ತು ಇಲ್ಲೊಂದು ಲಾಸ್ಟಿಗೆ ಒಂದು ಫಾರ್ಮುಲಾ ಬರ್ತದೆ, ಆ ಫಾರ್ಮುಲಾನ ಪರ್ಫೆಕ್ಟಾಗಿ ಗೊತ್ತಿರಬೇಕು. ನೋಡ್ಕೊಳ್ಳಿ. ಇಫ್ x1 x2 x3 up to xn are x1 x2 x3 up to xn are range of ಅಥವಾ is range of x ಅಂತ ತಗೊಂತೀನಿ, ರ್ಯಾಂಡಮ್ ವೇರಿಯೇಬಲ್ x, and 0 less than or equal to p of x1 less than or equal to 1. ಅಂದರೆ x1 ಇಂದ ಪ್ರಾಬಬಿಲಿಟಿ ಇದು, ಹೌದಾ? ಅದೇ ಥರ x2ದು ಪ್ರಾಬಬಿಲಿಟಿ ಏನಾಗಿರುತ್ತೆ? 0 to 1 ಇರುತ್ತೆ. x3ದು ಪ್ರಾಬಬಿಲಿಟಿ 0 to 1 ಇರುತ್ತೆ. ಹಾಗಾದ್ರೆ ಇನ್ ಜನರಲ್ ಏನು ಬರೀತೀನಿ ಅಂದರೆ ಪಿ ಆಫ್ ಎಕ್ಸ್ ಐ, ಅಂದರೆ ಇಲ್ಲಿರೋದು ಎಲ್ಲದ್ರದ್ದು ಪ್ರಾಬಬಿಲಿಟಿ 0 to 1 ಇದೆ ಅಂತ ತೊಗೊತೀನಿ, ಹೌದಾ? ಹಾಗಾದ್ರೆ ನಾವು ದೆನ್ ಪಿ ಆಫ್ x1, ಪಿ ಆಫ್ x2, ಪಿ ಆಫ್ x3 ಆ್ಯಂಡ್ ಸೋ ಆನ್ ಅಪ್ ಟು ಪಿ ಆಫ್ xn ಈಸ್ ಕಾಲ್ಡ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಅಂತ ಹೇಳ್ತೀನಿ. ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್, ಹೌದಾ? ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಅಂದರೆ ಎಷ್ಟು ರೇಂಜ್ ಇರುತ್ತಲ್ಲ, ರೇಂಜಲ್ಲಿರೋ ಎಲ್ಲ ಎಲಿಮೆಂಟಿಂದು ಪ್ರಾಬಬಿಲಿಟಿ ಬರ್ಕೊತೀವಿ ಅಷ್ಟೇ, ಆಯ್ತಲ್ಲ? ಅದರ ಟೇಬಲ್ನ ಯಾವ ಥರ ಬರಿತೀವಿ ಅಂದರೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನೋಡಿ. ಯಾವಾಗಲೂ ಇಲ್ಲಿ ರೇಂಜ್ ಬರಿಬೇಕು. ಯಾವುದಾದ್ರೆ x1 x2 x3 ಈ ಥರ, ಲಾಸ್ಟಿಗೆ xn ಬರ್ಕೊತೀನಿ. ಇದದು ಪ್ರಾಬಬಿಲಿಟಿನ ಬರ್ಕೊಂಡು ಹೋಗ್ತೀವಿ ಇಲ್ಲಿ. ಇದು ಪಿ ಆಫ್ x1, ಪಿ ಆಫ್ x2, ಪಿ ಆಫ್ x3 ಈ ಥರ, ಲಾಸ್ಟಿಗೆ ಪಿ ಆಫ್ xn. ಇದಕ್ಕೆ ನಾವೇನಂತ ಕರಿತೀವಿ ನಾವು? ಇದಕ್ಕೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಹಾಗಾದ್ರೆ ನೋಡಿ, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ರೇಂಜ್ ಒಳಗೆ ಎಷ್ಟು ಎಲಿಮೆಂಟ್ ಇರುತ್ತಲ್ಲ, ಈಚ್ ಎಲಿಮೆಂಟಿಂದು ಪ್ರಾಬಬಿಲಿಟಿನ ಬರೀತಾ ಹೋಗ್ತೀವಿ ಅಷ್ಟೇ, ಆಯ್ತಲ್ಲ ಇಲ್ಲಿ? ಹಾಗೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡ್ಕೊಂಡ್ವಲ್ಲ, ಇದನ್ನೇ ತೊಗೊಂಡೆ ಅಂದರೆ ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರ್ಕೊತೀವಿ. ಈಗ ಟಾಸಿಂಗ್ ಎ ಕಾಯಿನ್ 2 times ತೊಗೊಂಡೆ ಅಂದರೆ ಟಾಸಿಂಗ್ ಎ ಕಾಯಿನ್ 2 times, ಹೌದಾ? ಅದು ಸ್ಯಾಂಪಲ್ ಸ್ಪೇಸಲ್ಲಿ ಏನು ಬರುತ್ತೆ? ಹೆಡ್ ಟೇಲು, ಟೇಲ್ ಹೆಡ್ಡು, ಟೇಲ್, ಹೌದಾ? ನೋಡಿ, ರ್ಯಾಂಡಮ್ ವೇರಿಯೇಬಲ್ನ ಏನಂತ ಡಿಫೈನ್ ಮಾಡ್ತೀವಿ ಅಂದರೆ ಸೇಮು ನಂಬರ್ ಆಫ್ ಹೆಡ್ಸ್ ಅಂತ ತೊಗೊತೀವಿ, ಹೌದಾ? ನಂಬರ್ ಆಫ್ ಹೆಡ್ಸ್ ತೊಗೊಂಡೆ ಅಂದರೆ ಹಾಗಾದ್ರೆ ರೇಂಜ್ ಆಫ್ ಎಕ್ಸ್ ಏನಾಗುತ್ತೆ? ರೇಂಜ್ ಆಫ್ ಎಕ್ಸ್ ಇಸ್ ಈಕ್ವಲ್ ನೋಡಿ, 2 ಹೆಡ್ ಬರ್ಬೋದು, ಅಥವಾ 1 ಹೆಡ್ ಬರ್ಬೋದು, ಅಥವಾ 1 ಹೆಡ್ ಬರೀತಾ ಇರ್ಬೋದು. ಅದರ ರೇಂಜ್ ಏನಾಗಿರುತ್ತೆ? 0 1 2 ಅಂತೇಳಿ. ಇದಕ್ಕೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬರೀತೀವಿ ನೋಡಿ ನಾವು. ಪಿ ಆಫ್ 0 ಅಂದರೆ 1 ಹೆಡ್ ಬರಬಾರ್ದು. ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ 4 ಎಲಿಮೆಂಟ್ಸ್ ಇದೆ, 1 ಹೆಡ್ ಬರಬಾರ್ದು. ಆ ಥರ ಎಷ್ಟಿದೆ? ಟೇಲ್ ಮಾತ್ರ ತಾನೆ, ಅದಕ್ಕೆ 1/4 ಬರುತ್ತೆ. ಪಿ ಆಫ್ x = 1 ಅಂದರೆ
ಟೋಟಲ್ ಸ್ಯಾಂಪಲ್ ಸ್ಪೇಸಲ್ಲಿ 4 ಎಲಿಮೆಂಟ್ಸ್ ಇದೆ, ಒಂದು ಹೆಡ್ ಬರಬೇಕು. ಒಂದು ಹೆಡ್ ಬರಬೇಕಂದ್ರೆ ಇಲ್ಲೊಂದಿದೆ ಇಲ್ಲೊಂದಿದೆ, ಅದು ಆ ಥರದ್ದು ಎರಡಿದೆ ತಾನೆ. 2/4 ಅಂದರೆ 1/2 ಆಗುತ್ತೆ ಪ್ರಾಬಬಿಲಿಟಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 2 ಅಂದರೆ 2 ಹೆಡ್ ಇರಬೇಕು. 2 ಹೆಡ್ ಇರೋಂಥದ್ದು ಒಂದೇ ಒಂದಿರುತ್ತಾನೆ, ಅದಕ್ಕೆ 1/4 ಆಯಿತು. ಹೌದಾ? ಇದು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಯಿತು. 0ಗೆ 1/4, 1ಗೆ 1/2, 2ಗೆ 1/4. ಅದೇ ನಾವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಬರಿತೀವಿ ಅಂದರೆ ಈ ಥರ ಬರ್ಕೊತೀವಿ. ಇಲ್ಲಿ ಎಕ್ಸು ರೇಂಜ್ 0, 1, 2, ಅದು ಪ್ರಾಬಬಿಲಿಟಿ ಏನೇನು ಬರ್ತಾರೆ 1/4, 1/2, 1/4. ಹೌದಾ? ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಾಗಬೇಕು ಅಂದರೆ, ಇಲ್ಲಿ ಏನೇನು ಡಿಸ್ಟ್ರಿಬ್ಯೂಷನ್ ಬಂದಿರುತ್ತಲ್ಲ ಅದರ ಸಮ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 ಆಗಲೇಬೇಕು. ಯಾಕಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು ನಾವು ಸ್ಯಾಂಪಲ್ ಸ್ಪೇಸಿನ ಪ್ರಾಬಬಿಲಿಟಿ. ಸ್ಯಾಂಪಲ್ ಸ್ಪೇಸಿನ ಪ್ರಾಬಬಿಲಿಟಿ 1 ಇತ್ತು, 1ನ್ನು ನಾವು ಒಂದೊಂದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗಾದ್ರೆ ಎಲ್ಲದನ್ನು ಮತ್ತೆ ಕಂಬೈನ್ ಮಾಡಿದ್ರೆ ನನಗೆ ಏನು ಬರುತ್ತೆ, ನಮಗೆ 1 ಬರಲೇಬೇಕು. ಈಗ ನೋಡಿ, ಇದನ್ನು ಬೇಕಾದ್ರೆ ಆ್ಯಡ್ ಮಾಡ್ತೀನಿ. 1/4 ಪ್ಲಸ್ 1/2 ಪ್ಲಸ್ 1/4 ಅಂದರೆ LCM 4, 1 + 2 + 1 ಅಥವಾ 4/4 ಆಗ್ಬಿಟ್ಟು 1 ಬರುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಏನೇ ಆ್ಯಡ್ ಮಾಡಿದ್ರು 1 ಬರಲೇಬೇಕು. ಹಾಗಾದ್ರೆ ಇಲ್ಲಿ ಏನು ಬೈತೀವಿ ಅಂದರೆ ನಾವು ಸಮೇಷನ್ ಆಫ್ P of xi where I is equal to 1 to n is always is equal to 1 ಅಂತ ಹೇಳ್ತೀವಿ. ಅಂದರೆ ಇದನ್ನೆಲ್ಲದನ್ನು ಆ್ಯಡ್ ಮಾಡಿದೆ ಅಂದರೆ ಏನು ಬರುತ್ತೆ, ನಮಗೆ 1 ಬರುತ್ತೆ. ಆ್ಯಡ್ ಅಂತ ಹೇಳಿದ್ರೆ ಸಮೇಷನ್ ಬರೀಬೋತಾನೆ, ಈ ಥರ ಬರಿತಿದ್ವಿ. ಅಥವಾ ಇದನ್ನು ಇನ್ನೊಂದು ಹೇಗೆ ಹೇಳ್ಬೋದು ಅಂದರೆ P of x1 plus P of x2 plus P of x3 up to P of xn is always is equal to 1. ಹೌದಾ? ನೋಡಿ, ಈ ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ಹೌದಾ? ಇಫ್ P of capital X is the range ಮತ್ತು P of x is the probability distribution ಆಯಿತು ಅಂದರೆ ಸಮೇಷನ್ is always is equal to 1. ನೋಡಿ, ಈ ಫಾರ್ಮುಲಾನ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು, ಕಾಂಪಿಟೇಟಿವ್ಗೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಅದಕ್ಕೆ ಇದು ಪರ್ಫೆಕ್ಟಾಗಿ ನಮಗೆ ಗೊತ್ತಿರಬೇಕು. ಆಯ್ತಲ್ಲ? ಜೊತೆಗೆ ನೋಡಿ, ಇಲ್ಲಿ ಈ ಪ್ರಾಬಬಿಲಿಟಿನೆಲ್ಲ ಸ್ವಲ್ಪ ಡೈರೆಕ್ಟಾಗಿ ಬರೆಯೋ ಐಡಿಯಾನು ಗೊತ್ತಿರಬೇಕು. ಅದಕ್ಕೆ ನೋಡಿ, ಇಲ್ಲಿ ಏನು ಐಡಿಯಾ ಯೂಸ್ ಮಾಡ್ಕೋತೇನೆ ಅಂತ ಹೇಳಿದ್ರೆ ಫಸ್ಟ್ ಸೇಮ್ ಎಕ್ಸಾಂಪಲೇ ತೊಗೊಂಡಿರ್ತೀನಿ ನೋಡಿ. ಟಾಸಿಂಗ್ ಎ ಕಾಯಿನ್ 2 times. ಹೌದಾ? ನೋಡಿ, ಇದನ್ನೇ ಡೈರೆಕ್ಟಾಗಿ ಯಾವ ಥರ ಬರೆಯೋದು ಅಂತ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿಲ್ದಾಗೆ ಬರೆಯೋದಕ್ಕೆ ಐಡಿಯಾ ಹೇಳ್ತಿದ್ದೀನಿ. ಹೌದಾ? x = 0 ಅಂತ ಹೇಳಿದರೆ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಇರೋದು, 2 ಟೇಲ್ ಆಗಿರ್ಬೇಕು ತಾನೆ. ಹೌದಾ? ಪ್ರಾಬಬಿಲಿಟಿ ಆಫ್ ಟೇಲ್ನ ಯಾವ ಥರ ಬರಿತೀವಿ ಅಂದರೆ ಪ್ರಾಬಬಿಲಿಟಿ ಆಫ್ ಟೇಲ್ ಈಸ್ 1/2. ಇನ್ನೊಂದು ಟೇಲ್ ಇದೆ, ಅದರದ್ದು ಪ್ರಾಬಬಿಲಿಟಿ 1/2. 1/2 × 1/2 ಅಂದರೆ 1/4. ಅದೇ ಇರೋದಲ್ಲ ಇಲ್ಲಿ. ಇದು ನೋಡಿ, P of x = 1 ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಹೆಡ್ಡು ಒಂದು ಟೇಲ್ ಇರಬೇಕಷ್ಟೇ. ಹೌದಾ? ಅದಕ್ಕೆ ನೋಡಿ, P of H, T ಬರಿತಾ ಇದ್ದೀನಿ. ಮತ್ತು HT ಅಲ್ಲ, ಯಾಕಂದ್ರೆ ಇದು ಇನ್ನೂ ಕಾಂಬಿನೇಷನ್ ಬರ್ತದೆ. ಒಂದು ಹೆಡ್ಡು ಒಂದು ಟೇಲು, ಅಥವಾ ಫಸ್ಟ್ ಟೇಲ್ ಆಮೇಲೆ ಹೆಡ್, 2 ಕಾಂಬಿನೇಷನ್ ಬರುತ್ತೆ ತಾನೆ. ಯಾಕೆ ಅದನ್ನು 2 ಬರುತ್ತೆ ಅಂತ ಹೇಗೆ ಕಂಡುಹಿಡಿತೀವಿ ಅಂದರೆ 2 ಎಲಿಮೆಂಟ್ ಇದೆ, ಅದಕ್ಕೆ 2C, ಒಂದು ಹೆಡ್ ಇರ್ಬೇಕು ತಾನೆ, 2C1. ಮತ್ತು ಪ್ರಾಬಬಿಲಿಟಿ ಆಫ್ ಹೆಡ್ ಅಂದರೆ 1/2, ಪ್ರಾಬಬಿಲಿಟಿ ಆಫ್ ಟೇಲ್ ಅಂದರೆ 1/2ನೇ. ಇದು 2C1 ಅಂದರೆ 2 ಆಗುತ್ತೆ, 2 × ½ × ½ ಅಂದರೆ 1/2 ಬರುತ್ತೆ. ಅದೇ ಇಲ್ಲಿರೋದು. ಹೌದಾ? ಈಗ ಈ ಥರ ಫೈಂಡ್ ಔಟ್ ಮಾಡ್ತೀವಿ ಅಷ್ಟೇ. P of x = 2 ಅಂದರೆ ಬೋತ್ ಆರ್ ಹೆಡ್. ಅಥವಾ ಇದನ್ನು ಈ ಥರ ಬರಿಬೋದು ನೋಡಿ, 2 ಇದೆ, 2ರಲ್ಲಿ 2 ಹೆಡ್ ಆಗಬೇಕು. ಪ್ರಾಬಬಿಲಿಟಿ ಆಫ್ ಹೆಡ್ ಈಸ್ 1/2, ಪ್ರಾಬಬಿಲಿಟಿ ಆಫ್ ಹೆಡ್ ಈಸ್ 1/2 ಅಂದರೆ ಇದೇನು ಬರ್ತದೆ, 2C2 ಅಂದರೆ 1 × 1/2 × 1/2 ಅಂದರೆ 1/4. ಹೌದಾ? ಟಾಸಿಂಗ್ 2 ಕಾಯಿನ್ಸ್ ಇತ್ತು ಅಂದರೆ ಸ್ಯಾಂಪಲ್ ಸ್ಪೇಸ್ ಬರ್ಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ಲು ಟಾಸಿಂಗ್ 5 ಕಾಯಿನ್ಸ್ ತೊಗೊತಾ ಇದ್ದೀನಿ ಅಂದ್ಕೊಳ್ಳಿ. ಟಾಸಿಂಗ್ 5 ಕಾಯಿನ್ಸ್. ಹೌದಾ? ಸ್ಯಾಂಪಲ್ ಸ್ಪೇಸಲ್ಲಿ 32 ಎಲಿಮೆಂಟ್ಸ್ ಬರುತ್ತೆ. ಅಷ್ಟು ಎಲಿಮೆಂಟ್ಸ್ ಬರೆಯೋದೇ ಕಷ್ಟ ಆಗ್ಬಿಡುತ್ತೆ ಅಲ್ಲಿ. ಯಾಕಂದರೆ ಅದಕ್ಕೆ ಗೊತ್ತಾಗಬೇಕು, ಟಾಸಿಂಗ್ 5 ಕಾಯಿನ್ಸ್ ತೊಗೊಂಡೆ ಅಂದರೆ ನೋಡಿ, ಗೆಟಿಂಗ್ ಅಥವಾ ನಂಬರ್ ಆಫ್ ಹೆಡ್ಸ್ನ ರ್ಯಾಂಡಮ್ ವೇರಿಯೇಬಲ್ ಅಂತ ಹೇಳ್ತೀನಿ, ಎಕ್ಸ್ ಅಂತ ತಗೋಬೋದು. ಹಾಗಾದ್ರೆ ರೇಂಜ್ ಆಫ್ ಎಕ್ಸ್ ಏನಾಗಿರುತ್ತೆ, ನಂಬರ್ ಆಫ್ ಹೆಡ್ಸ್ ಅಂದರೆ 0 ಬರ್ಬೋದು, ಅಥವಾ ಒಂದೇ ಒಂದು ಹೆಡ್ ಬರ್ದು ಹೊಂದಿರೋದೆಲ್ಲ ಟೇಲ್ ಆಗ್ಬೋದು, 2 ಹೆಡ್ ಬರ್ಬೋದು, 3 ಹೆಡ್ ಬರ್ಬೋದು, 4 ಬರ್ಬೋದು, ಅಥವಾ 5 ಬರ್ಬೋದು. ಹೌದಾ? ಈಗ ನಮಗೆ ಯಾವ್ದಾದ್ರು ಈಗ ಫಾರ್ ಎಕ್ಸಾಂಪಲ್ P of x = 3 ಬೇಕು ಅಂದರೆ ಪ್ರಾಬಬಿಲಿಟಿ ಆಫ್ ಏನಾಗಿರ್ಬೇಕು, 3 ಹೆಡ್ ಇರಬೇಕು, ಉಳಿದಿರೋದು 2 ಏನಾಗಿರುತ್ತೆ, ಟೇಲ್. ಹೌದಾ? ಹಾಗಾದ್ರೆ ಇದನ್ನ ಹೇಗೆ ಬರಿತೀವಿ ಅಂದರೆ ಟೋಟಲು
5ಅಲ್ಲಿ 3 ಹೆಡ್ ಇರಬೇಕು, 5C3. ಮತ್ತು ಎಲ್ಲಾದರೂ ಪ್ರಾಲಿಟಿ ಏನಾಗಿರುತ್ತೆ, ಹಾಫ್ ತಾನೆ, ಅದಕ್ಕಿದು 1/2 ಇಂಟು 1/2 ಇಂಟು 1/2 ಹೆಡ್ಡಿಂದ ಆಯಿತು. ನೆಕ್ಸ್ಟ್ ಅದೇ ಥರ ಟೇಲಿಂದು 1/2 ಇಂಟು 1/2 ಈ ಥರ ಬರ್ಕೊತೀವಿ ಅಷ್ಟೇ. ಹೌದಾ? ನೋಡಿ, ಇದು ಡೈರೆಕ್ಟಾಗಿ ಬರೆಯೋದು ಗೊತ್ತಿತ್ತು ಅಂದರೆ ಇದನ್ನು ಕಾಂಪಿಟೇಟಿವ್ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊತೀವಿ ನಾವು. ಗೊತ್ತಲ್ಲ ಇಲ್ಲಿ? ಅದಕ್ಕೆ ಈ ಐಡಿಯಾನೂ ಗೊತ್ತಿರಲಿ. ನೋಡಿ, ಇಷ್ಟು ಐಡಿಯಾ ಯೂಸ್ ಮಾಡಿಕೊಂಡು ನೆಕ್ಸ್ಟು ಒಂದೆರಡು ಪ್ರಾಬ್ಲಮ್ಸ್ ಮಾಡ್ಕೊತೀವಿ ಅಷ್ಟೇ. ಗೊತ್ತಲ್ಲ? ಫಸ್ಟೇ ಹೇಳ್ತಿದ್ದೀನಿ, ಈ ಕಾನ್ಸೆಪ್ಟನ್ನ ನಿಮಗೆ PU ಪಾರ್ಟಿಂದ ರಿಮೂವ್ ಮಾಡಿದ್ದಾರೆ, ನಮಗೆ ಕಾಂಪಿಟೇಟಿವ್ ಯೂಸ್ ಆಗ್ಬೋದು ಅಷ್ಟೇ. ಅದಕ್ಕೆ ಕಾನ್ಸೆಪ್ಟ್ ಐಡಿಯಾ ಗೊತ್ತಿರಬೇಕು. ರ್ಯಾಂಡಮ್ ವೇರಿಯೇಬಲ್ ಅಂದರೆ ಗೊತ್ತಾಯಿತು, ಇಟ್ ಈಸ್ ಅ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ರಿಯಲ್ ನಂಬರು. ಮತ್ತು ಅದರ ರೇಂಜ್ ಇದು, ಪ್ರತಿಯೊಂದು ರೇಂಜಿಂದು ಪ್ರಾಲಿಟಿ ಬರ್ಕೊಂಡು ಅದನ್ನು ಹೇಳಿದ್ವಿ ಅಂದರೆ ಇದೆಲ್ಲ ಏನು, ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ನು. ಅದನ್ನು ಒಂದು ಟೇಬಲಲ್ಲಿ ಬರ್ಕೊಂಡ್ವಿ ಅಂದರೆ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳ್ತೀವಿ. ಮತ್ತು ಇದ್ರದ್ದು ಎಲ್ಲದರದ್ದು ಸಮ್ ಯಾವಾಗಲೂ ಏನಾಗಿರುತ್ತೆ, 1. ಇಷ್ಟು ನಮಗೆ ಕಾನ್ಸೆಪ್ಟ್ ಇದು ಕರೆಕ್ಟಾಗಿ ಗೊತ್ತಿರಬೇಕಿಲ್ಲ. ಮತ್ತು ಇಲ್ಲೊಂದು ಐಡಿಯಾ ಹೇಳಿದ್ದೀವಿ, ಪ್ರಾಲಿಟಿನ ಯಾವ ಥರ ಫೈಂಡ್ ಔಟ್ ಮಾಡ್ಕೊತೀವಿ ಅಂತೇಳಿ. ಅಂದರೆ 3 ಹೆಡ್ಸು 2 ಟೇಲ್ಸ್ ಇತ್ತು ಅಂದರೆ ಟೋಟಲ್ 5 ಇದೆ, ಅದ್ರಲ್ಲಿ 3 ಹೆಡ್ ಇರ್ಬೇಕು ತಾನೆ, ಅದಕ್ಕೆ 5C3. ಮತ್ತು ಎಲ್ಲದರದ್ದು ಪ್ರಾಲಿಟಿನ ಮಲ್ಟಿಪ್ಲೈ ಮಾಡ್ಕೊಳೋದು ಅಷ್ಟೇ. ಗೊತ್ತಲ್ಲ? ಈ ಐಡಿಯಾ ಗೊತ್ತಿತ್ತಲ್ಲ, ಇದನ್ನು ನಾವು ನೆಕ್ಸ್ಟು ಯೂಸ್ ಮಾಡ್ಕೊತೀವಿ ಅಷ್ಟೇ. ಗೊತ್ತಲ್ಲ ಇಲ್ಲಿ? ಹಾಗೆ ನೋಡಿ, ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊತೀನಿ. ಪ್ರಾಬ್ಲಮ್ಸು ನೋಡ್ಕೊಳ್ಳಿ, ಅದರಲ್ಲಿರೋದೇ ಒಂದು ಯಾವ್ದಾದ್ರು ಒಂದು ಎರಡು ತೊಗೊತೀವಿ. ಈ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಈಸಿದೆ. A bag contains 2 white and 1 red ball ಅಂತ ಹೇಳಿದ್ದಾರೆ. Bag contains 2 white and 1 red ball. One ball is drawn at random and then put it back in the box. One ball is drawn at random and put it back in the box. After noting its color, the process is repeated again. If X denotes the number of red balls recorded in the 2 draw, describe X ಅಂತ ಹೇಳಿದ್ದಾರೆ. ಹೌದಾ? ಹಾಗೀಗ ರ್ಯಾಂಡಮ್ ವೇರಿಯೇಬಲ್ ಇಂದ ರೇಂಜ್ ಕೇಳಿದ್ದಾರೆ ಅಷ್ಟೇ, ಅಂದರೆ X ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಹೌದಾ? ಇನ್ನೊಂದು ಡೈರೆಕ್ಟಾಗಿ ಬರೀಬೋದು, X is equal to 2 ಬಾಲ್ ಡ್ರಾ ಮಾಡಬೇಕು. ಹೌದಾ? ನಂಬರ್ ಆಫ್ ರೆಡ್ಸ್ ಅಂತ ಹೇಳಿದ್ದಾರೆ. ಈ ಫಸ್ಟ್ ಒಂದು ಬಾಲ್ ಡ್ರಾ ಮಾಡ್ತೀನಿ, ರೆಡ್ ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಬಾಲ್ ಡ್ರಾ ಮಾಡ್ತೀನಿ, ಅದನ್ನ ವಾಪಸ್ ಹಾಕಿ ಮತ್ತೆ ಡ್ರಾ ಮಾಡಿದಾಗ ಅದು ರೆಡ್ ಆಗ್ಬೋದು. ಅಂದರೆ ಅಲ್ಲಿ ಎಷ್ಟು ಪಾಸಿಬಿಲಿಟಿ ಇದೆ, 2 ಬರ್ಬೋದು, 2 ರೆಡ್ಡೇ ಬರ್ಬೋದು. ಈಗ ಒಂದು ಬಾಲ್ ಡ್ರಾ ಮಾಡ್ತೀನಿ, ವೈಟ್ ಬಂದಿರೋದ, ಇನ್ನೊಂದು ಬಾಲ್ ಡ್ರಾ ಮಾಡ್ತೀನಿ, ಅದು ರೆಡ್ ಆಗುತ್ತೆ. ಹಾಗಾದ್ರೆ 1 ರೆಡ್ ಬರ್ಬೋದು ಅಥವಾ 0 ಬರ್ಬೋದು. 2 ವೈಟ್ನೇ ಡ್ರಾ ಮಾಡ್ಬೋದು ತಾನೆ. ಹೌದಾ? ಈ ಥರ ಬರುತ್ತೆ ಅಷ್ಟೇ, 2 1 0 ಬರುತ್ತೆ. ಇದು ನೋಡಿ, ಸೇಮ್ ಪ್ರಾಬ್ಲಮ್ ನಮಗೇನಾದರೂ ವಿತೌಟ್ ರಿಪಿಟೇಷನ್ ಇದ್ದರೆ, ಅಂದರೆ 2 ಬಾಲ್ ಡ್ರಾ ಮಾಡಬೇಕು, 1 ಆಫ್ಟರ್ ಅದರು, ಅವಾಗ ನಂಬರ್ ಆಫ್ ರೆಡ್ಸ್ ಇತ್ತು ಅಂದರೆ ನೋಡಿ, 2 ವೈಟ್ನ ಡ್ರಾ ಮಾಡಿದ್ವಿ ಅಂದರೆ 0 ಬರುತ್ತೆ. 1 ರೆಡ್ ಡ್ರಾ ಮಾಡಿದ್ವಿ ಅಂದರೆ ಇನ್ನೊಂದೇನಾಗಿರುತ್ತೆ, ಅಲ್ಲಿ ವೈಟ್ ಬಂದೇ ಬರುತ್ತೆ, ಅಂದರೆ ಅಲ್ಲಿ 1 ಬರುತ್ತೆ. 2 ರೆಡ್ ಪಾಸಿಬಿಲಿಟೀಸೇ ಇಲ್ಲ, ಯಾಕಂದರೆ ಅಲ್ಲಿರೋದೇ 1 ರೆಡ್. ಹೌದಾ? ಇಲ್ಲಿ ವಿತ್ ರಿಪಿಟೇಷನ್ ಕೇಳಿದ್ದಾರೆ, ಅಂದರೆ ತಗೊಂಡಿರೋ ಬಾಲನ್ನ ಅಲ್ಲಿ ವಾಪಸ್ ಹಾಕಬೇಕು. ಅದಕ್ಕೆ ಇಲ್ಲಿ ಈ 2 ಬಂದಿದೆ, ಇಲ್ಲಾಂದರೆ ಇಲ್ಲಿ ಒಂದೇ 1 ಬರೋದು ಅಷ್ಟೇ. ಗೊತ್ತಲ್ಲ? ಅಂದರೆ ಇದು ನಮಗೆ ಏನು ಗೊತ್ತಿರಬೇಕಂದ್ರೆ ಬರೀ ರೇಂಜ್ ಬರೆಯೋದಕ್ಕೆ ಇದು ಐಡಿಯಾ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಈಗ ರೇಂಜು ಮತ್ತು ಪ್ರಾಲಿಟಿ ಎರಡೂ ಇರೋಂಥದ್ದೊಂದು ತೊಗೊತೀನಿ. ಪ್ರಾಬ್ಲಮ್ ನಂಬರ್ 7 ತೊಗೊತೀನಿ ನೋಡಿ. 6 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಕೊಂಬಿಟ್ವಿ ನಾವು. ಹೌದಾ? ಅದೇ ಎಕ್ಸಾಂಪಲ್ ತೊಗೊಂಬಿಟ್ಟು ಮಾಡ್ಕೊಂಡಿದ್ವಿ. ಪ್ರಾಬ್ಲಮ್ ನಂಬರ್ 7 ತೊಗೊತೀನಿ ನೋಡಿ. ಪ್ರಾಬ್ಲಮ್ ನಂಬರ್ 7, ಫೈಂಡ್ ದ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ನಂಬರ್ ಆಫ್ ಹೆಡ್ಸ್ ಇನ್ 4 ಟಾಸಸ್ ಆಫ್ ಅ ಕಾಯಿನ್ ಅಂತ ಹೇಳಿದ್ದಾರೆ. ಹೌದಾ? 4 ಟಾಸಸ್ ಆಫ್ ಎ ಕಾಯಿನ್. ಸ್ಯಾಂಪಲ್ ಸ್ಪೇಸ್ ಬರ್ಕೋಬೇಕಂತ ಏನಿಲ್ಲ ನೋಡಿ, ನಂಬರ್ ಆಫ್ ಹೆಡ್ಸ್ ಅಂತ ಹೇಳಿದ್ದಾರೆ. ಹೌದಾ? ಇದು ನಂಬರ್ ಆಫ್ ಹೆಡ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನೋಡಿ, ಲೆಟ್ ಎಕ್ಸ್ ಬಿ ದ ರ್ಯಾಂಡಮ್ ವೇರಿಯೇಬಲ್ ಅಂತ ಹೇಳ್ತೀನಿ. ನೋಡಿ, ದಟ್ ಇಂಪ್ಲೈಸ್ range of x is equal to ನೋಡಿ, ಈಗ ನಂಬರ್ ಆಫ್ ಹೆಡ್ಸ್ 4 ಟಾಸಸ್ ಅಂತ ಹೇಳಿದ್ರೆ 4 ಹೆಡ್ ಬರ್ಬೋದು, ಅದು 3 ಹೆಡ್ 1 ಟೇಲ್ ಬರ್ಬೋದು, 2 ಹೆಡ್ 2 ಟೇಲ್ ಬರ್ಬೋದು, 1 ಹೆಡ್ 3 ಟೇಲ್ ಅಥವಾ 4 ಟೇಲ್ ಆಗ್ಬೋದು. ಅಂದರೆ 0 1 2 3 4 ಇಸ್ ಪಾಸಿಬಿಲಿಟೀಸ್ ಇದೆ ತಾನೆ. 4 ಟೇಲು
3 ಟೇಲು 1 ಹೆಡ್ಡು, 2 ಟೇಲು 2 ಹೆಡ್ಡು, 1 ಟೇಲು 3 ಹೆಡ್ಡು ಅಥವಾ 4 ಹೆಡ್ಡು, ಇಷ್ಟು ಬರುತ್ತಲ್ಲ, ಇದು ರೇಂಜು. ನೋಡಿ ಎಲ್ಲಾದ್ರದ್ದು ಪ್ರಾಲಿಟಿ ಬರೀತಾ ಹೋಗ್ತೀನಿ. ಈಗ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಅಂದರೆ ಇಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಇರೋದು, 4 ಏನಾಗಿರ್ಬೇಕು ಟೇಲ್, ಹೌದಾ? ನಾವು ಡೈರೆಕ್ಟಾಗಿ ಇದು ಪ್ರಾಲಿಟಿ ಹೇಗೆ ಬರಿತೀವಿ ಅಂದರೆ, ಒಂದು ಟೇಲಿನ ಪ್ರಾಲಿಟಿ ಹಾಫ್ ತಾನೆ, ಅದಕ್ಕೆ ಹಾಫ್ ಇಂಟು ಹಾಫ್ ಇಂಟು ಹಾಫ್ ಇಂಟು ಹಾಫ್ ದಟ್ ಈಸ್ ಈಕ್ವಲ್ ಟು 1/16 ಬರುತ್ತೆ ಅಷ್ಟೇ. ನೆಕ್ಸ್ಟ್ ನಾವು ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಅಂದರೆ 1 ಹೆಡ್ ಇರುತ್ತೆ, 3 ಟೇಲ್ ಇರುತ್ತೆ, ಹೌದಾ? ಮತ್ತು ಇದು ಕಾಂಬಿನೇಷನ್ ಹೇಗಾದರೂ ಬರ್ಬೋದು, ಇಲ್ಲದೇ ಇರೋದು ಒಂದೇ ಒಂದು ಪಾಸಿಬಿಲಿಟಿ, ಅದಕ್ಕೆ ಈ ಥರ ಬರ್ಕೊಂಡಿದ್ವಿ. ಇಲ್ಲಿ ಕಾಂಬಿನೇಷನ್ ಏನು ಬೇಕಾದ್ರೂ ಬರ್ಬೋದು. ಅಂದರೆ ಇಲ್ಲಿ 4ಅಲ್ಲಿ 1 ಹೆಡ್ ಆಗಿರ್ಬೇಕು, ಅದಕ್ಕೆ 4C1. ಮತ್ತು ಇದೆಲ್ಲದೂ ಮಲ್ಟಿಪ್ಲೈ ಮಾಡಬೇಕು, ಅಂದರೆ ಇದು 1/2 ಇಂಟು 1/2 ಇಂಟು 1/2 ಇಂಟು 1/2 ಅಂದರೆ ಇದು ಎಷ್ಟು ಬರ್ಬೋದು, 4C1 ಅಂತ ಹೇಳಿದ್ರೆ 4 ಬರುತ್ತಲ್ಲ, ಇಂಟು 1/16 ಅಥವಾ ಇದು 1/4 ಬರ್ತಾ ಇದೆ. ನೆಕ್ಸ್ಟ್ ನೋಡಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ 2 ಹೆಡ್ 2 ಟೇಲ್ ಇರುತ್ತೆ, ಹೌದಾ? ಅಂದರೆ ಇಲ್ಲಿ 4C2 ಇಂಟು ಎಲ್ಲಾದ್ರೂ ಪ್ರಾಲಿಟಿ 1/2ನೇ ಅಲ್ಲ, ಹೆಡ್ಡಿಂದ ಪ್ರಾಲಿಟಿ 1/2 ಮತ್ತು ಟೇಲಿಂದು ಅಷ್ಟೇ, ಅದಕ್ಕೆ 4C2 ಬರಿತಾ ಇದ್ವಿ. 4C2 ಅಂತ ಹೇಳಿದ್ರೆ ಏನು ಬರಿಬೋದು, 4 ಇಂಟು 3/2 ಫ್ಯಾಕ್ಟೋರಿಯಲ್, ಹೌದಾ? ಇಂಟು 1/16 ಅಂದರೆ 4 1s 4 4s ಅಂದರೆ 3/4 2s 8 ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 2 ಆಯಿತು. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಅಂದರೆ 3 ಹೆಡ್ಡು 1 ಟೇಲ್ ಇರುತ್ತೆ. ಅಂದರೆ ಇದನ್ನ ಹೇಗೆ ಬರಿಬೋದು, 4C3 ಇಂಟು ಎಲ್ಲಾದ್ರೂ ಪ್ರಾಲಿಟಿ 1/2ನೇ, ಹೌದಾ? 4C3 ಅಂತ ಹೇಳಿದ್ರೆ 4 ಇಂಟು 3 ಇಂಟು 2 ಡಿವೈಡೆಡ್ ಬೈ 3 ಇಂಟು 2 ಇಂಟು 1, ಹೌದಾ? 3 ಇದೆಲ್ಲ, ಅದಕ್ಕೆ 4 ಇಂಟು 3 ಇಂಟು 2 3 ಟರ್ಮ್ ಬರಿಬೇಕು ಡಿಕ್ರೀಸಿಂಗ್ ಆರ್ಡರಲ್ಲಿ. ಮತ್ತು ಇಲ್ಲಿ ಏನಿರುತ್ತೆ ಅದು ಫ್ಯಾಕ್ಟೋರಿಯಲ್ ಬರಿತಾ ಇದ್ವಿ, ಹೌದಾ? ಇಂಟು 1/16 4 1s 4 4s 3 ಇಂಟು 2 3 ಇಂಟು 2 ಕ್ಯಾನ್ಸಲ್ ಆಗ್ಬಿಟ್ಟು 1/4 ಬಂತು, ಹೌದಾ? ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 4 ಅಂತ ಹೇಳಿದ್ರೆ 4 ಹೆಡ್ ಆಗ್ಬೇಕು ತಾನೆ, ಇದು ಒಂದೇ ಒಂದು ಪಾಸಿಬಿಲಿಟಿ ಇರೋದು. ಹಾಗೆ 4C4 ಅಂತ ಬರಿಬೋದು, ಅಥವಾ ಡೈರೆಕ್ಟಾಗಿ 1/2 ಇಂಟು 1/2 ಇಂಟು 1/2 ಇಂಟು 1/2. ಇಲ್ಲೊಂದು 4C4 ಬರೆದ್ವಿ ಅಂದ್ರೂ NCN is always is equal to 1 ಅಂತ ಗೊತ್ತಿದೆ, ಡೈರೆಕ್ಟ್ 1 ಬರಿಬೋದು ಅದನ್ನು, ಹೌದಾ? ಆದರೆ ಇದಕ್ಕೆ ಆನ್ಸರು 1/16 ಬರುತ್ತೆ. ಹಾಗಾದರೆ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನೋಡಿ ಹೇಗೆ ಬರಿತೀವಿ ಅಂತೇಳಿ. ಇದು ಎಕ್ಸ್, ಇದು 0 ಇದೆ, 1 2 3 4. ಈ ಪ್ರಾಲಿಟಿ ಆಫ್ ಎಕ್ಸ್ ಇದು 0 ಇದ್ದಾಗ ಎಷ್ಟು ಬಂದಿದೆ, 1/16 1/4 3/8 1/4 1/16. ಇದು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಷ್ಟೇ, ಹೌದಾ? ನೋಡಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಫಸ್ಟ್ ರೇಂಜ್ ಬರಿಬೇಕು, ಪ್ರತಿಯೊಂದು ಎಲಿಮೆಂಟಿಗೂ ನಾವು ಪ್ರಾಲಿಟಿ ಫೈಂಡ್ ಔಟ್ ಮಾಡ್ತೀವಿ, ಅದನ್ನ ಒಂದು ಟೇಬಲಲ್ಲಿ ಬರ್ಕೊತೀವಿ ಅಷ್ಟೇ, ಆಯ್ತಲ್ಲ? ಇಲ್ಲಿ ಅಂದರೆ ಇಲ್ಲಿ ಪ್ರಾಲಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಐಡಿಯಾ ಯೂಸ್ ಮಾಡ್ತಿದ್ವಲ್ಲ, ಈ ಐಡಿಯಾ ಗೊತ್ತಿರಲಿ, ಕಾಂಪಿಟೇಟಿವ್ ಯೂಸ್ ಮಾಡ್ಕೊತೀವಿ ನಾವು, ಗೊತ್ತಾಯ್ತಲ್ಲ? ಅಂದರೆ ಇಲ್ಲೆಲ್ಲೂ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ದೇನೆ ಯಾವ ಥರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು. ಮತ್ತು ನೋಡಿ ಇಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡಿದ್ರಿ ಅಂದರೆ ಆಬ್ವಿಯಸ್ಲಿ ಏನಾಗಿರುತ್ತೆ ಅಂದರೆ 1 ಆಗಿರಲೇಬೇಕು. ಯಾಕಂದರೆ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಐ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಅಂತೇಳಿ. ಇಲ್ಲಿ LCM 16 ತೊಗೊಂಡ್ಬಿಡ್ತೀವಿ, ಅದಾದಮೇಲೆ ಸಿಂಪ್ಲಿಫೈ ಮಾಡಿದಾಗ 1 ಬಂದ್ಬಿಡುತ್ತೆ, ಹೌದಾ? ಅದಕ್ಕೆ ಐಡಿಯಾ ಗೊತ್ತಿಲ್ಲ ನಮಗೆ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ, ಆಯ್ತಲ್ಲ? ನೋಡಿ ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 11. ನೋಡಿ ಈ ಥರದ ಕಾಂಪಿಟೇಟಿವ್ ಕೇಳ್ತಾರೆ, ಗೊತ್ತಿರಬೇಕು. ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಈಸ್, ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಈಸ್ ಈ ಥರ ಕೊಟ್ಟಿದ್ದಾರೆ. ಎಕ್ಸ್ ಪಿ ಆಫ್ ಎಕ್ಸ್ 0 1 2 3 4 0 1 2 3 4
0.1 ಕೆ 2k 2k k where k is a constant and find k. ಹೌದಾ? k ನ ಫೈಂಡ್ ಔಟ್ ಮಾಡ್ಬೇಕು ನೋಡಿ, ಅಷ್ಟೇ. ಈಸಿ ಇದೆ. ನಮಗೆ ಏನು ಗೊತ್ತಿರೋದು ಅಂದರೆ ಎಲ್ಲಾದ್ರೂ ಸಮ್ ಏನಾಗಿರುತ್ತೆ 1 ತಾನೆ. ಅದಕ್ಕೆ ಇಲ್ಲೇನಾದ್ರು ಕೇಳಿದ್ರು ಅಂತ ಹೇಳಿದ್ರೆ ಸಮೇಷನ್ ಇಸ್ ಈಕ್ವಲ್ ಟು 1 ತೊಗೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಹೌದಾ? ಹಾಗೆ ನೋಡಿ, ಈಗ ನಾವು ಸಮೇಷನ್ ಎಕ್ಸ್ ಇಸ್ ಈಕ್ವಲ್ ಟು ಅಥವಾ ಐ ಇಸ್ ಈಕ್ವಲ್ ಟು 1 to n p of xi is equal to 1. ಇದು ನಮಗೆ ಗೊತ್ತಿದೆ ತಾನೆ. ದಟ್ ಇಂಪ್ಲೈಸ್ ಇಲ್ಲಿ ಏನು ಬರ್ತೀವಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಪ್ಲಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಪ್ಲಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 2 ಪ್ಲಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಪ್ಲಸ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 4 ಇಸ್ ಈಕ್ವಲ್ ಟು 1. ಹೌದಾ? ನೋಡಿ, ಎಲ್ಲ ವ್ಯಾಲ್ಯೂಸ್ ಬರ್ಕೊಂಡೆ ಅಂದರೆ 0.1 ಪ್ಲಸ್ ಕೆ ಪ್ಲಸ್ 2k ಪ್ಲಸ್ 2k ಪ್ಲಸ್ ಕೆ ಇಸ್ ಈಕ್ವಲ್ ಟು 1. 2k ಪ್ಲಸ್ 2k ಪ್ಲಸ್ k ಅಂದರೆ 4 5 6 6k ಇಸ್ ಈಕ್ವಲ್ ಟು 1 ಮೈನಸ್ 0.1 ಅಂದರೆ 0.9 ಬರುತ್ತೆ. ಹಾಗಾದರೆ k ಇಸ್ ಈಕ್ವಲ್ ಟು 0.9/6 ಅಂದರೆ 0.15 ಬರುತ್ತೆ. ಹೌದಾ? ಕೆ ವ್ಯಾಲ್ಯೂ ಗೊತ್ತಾಯಿತು ನೋಡಿ. ಇದೆಲ್ಲ ಇನ್ನೂ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ, ಆ್ಯಂಡ್ ಆಲ್ಸೋ ಫೈಂಡ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತ ಹೇಳ್ಬೋದು ನೋಡಿ. ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಅಂದರೆ 2k ಇದೆ, ಕೆ ಅಂದರೆ 0.5. ಹೌದಾ? 0.15 ಇಂಟು 2 ಮಾಡ್ಕೊಂಬಿಟ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಬಂದ್ಬಿಡುತ್ತೆ. ಹೌದಾ? ಈ ಥರದ್ದು ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಾಗಬೇಕಷ್ಟೇ. ಸಮೇಷನ್ ಇಸ್ ಈಕ್ವಲ್ ಟು 1 ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಬರುತ್ತೆ. ಮತ್ತು ನೋಡಿ, ಇಲ್ಲಿ ಕೆ ವ್ಯಾಲ್ಯೂ ಬಂದಿರುತ್ತಲ್ಲ, ಅದು ಇಲ್ಲೆಲ್ಲರೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಎಲ್ಲದೂ ಏನಾಗಿರಬೇಕು ಅಂದರೆ ಪಾಸಿಟಿವೇ ಇರಬೇಕು. ಜೊತೆಗೆ ಇದು ಯಾವ ವ್ಯಾಲ್ಯೂನು ಗ್ರೇಟರ್ ದ್ಯಾನ್ 1 ಆಗಬಾರ್ದು. ಯಾಕಂದರೆ ಇದು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನು, ಇದ್ರ ವ್ಯಾಲ್ಯೂ ಯಾವುದು ಗ್ರೇಟರ್ ದ್ಯಾನ್ 1 ಆಗಬಾರ್ದು. ಆಯ್ತಲ್ಲ? ಈಗ ಈ ಥರನೇ ಗೊತ್ತಿರ್ಬೇಕು ನಮಗೆ, ಈ ಐಡಿಯಾ ಗೊತ್ತಾಗಬೇಕು. ನೆಕ್ಸ್ಟ್ ಒಂದು ನೋಡಿ, ಇದೇ ಥರದ್ದು ಇನ್ನೊಂದು ಸ್ವಲ್ಪ ಏನಾದ್ರು ಚೇಂಜ್ ಮಾಡಿದ್ರು ಅಂತ ಹೇಳಿದ್ರೆ 12th ಒಂದು ನೋಡ್ಕೊಳ್ಳಿ. ದ ರ್ಯಾಂಡಮ್ ವೇರಿಯಬಲ್ ಹ್ಯಾಸ್ ಅ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್, probability distribution. P of x as follows, where k is a constant, P of x is equal to P of x is equal to k if x equal to 0, k if x is equal to 0, 2k if x is equal to 1, 2k if x is equal to 1, 3k if x is equal to 2, 3k if x is equal to 2, 0 if otherwise. ನೋಡಿ, then find k, also find p of x less than 2 equal to 2 greater than or equal to 2 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ನ ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಬರ್ಕೋಬೋದು ನಾವು. ಇದೆಲ್ಲ ಏನು ನಮಗೆ ಇದು ರೇಂಜ್ ಅಲ್ಲ. ಇಲ್ಲಿ ಎಕ್ಸ್ ಬರ್ಕೊಂಡಿರೋ ರೇಂಜ್ ಏನೇನಿದೆ 0 1 2 ಅದರ್ವೈಸ್. ಪಿ ಆಫ್ ಎಕ್ಸ್ ಏನು ಕೊಟ್ಟಿರೋದು, ಕೆ 2k 3k 0. ನೆಕ್ಸ್ಟ್ ಸೇಮ್ ಟೈಪ್ ಮಾಡ್ಕೊಂಡು ಹೋಗೋದು. ಫೈಂಡ್ ಕೆ ಅಂತ ಹೇಳಿದ್ರೆ ನಾವು summation of p of xi is equal to 1 ಅಲ್ಲ, ಅಂದರೆ that implies p of x equal to 0 plus p of x equal to 1 plus p of x equal to 2 plus p of otherwise. ಹೌದಾ? ಅಂದರೆ ಅದರ್ ದ್ಯಾನ್ ಅಂತ ಹೇಳಿದ್ದು is equal to 1 ಅಲ್ಲ. ಅದ್ರ ಏನು ಬರ್ಬೋದು, k plus 2k plus 3k plus 0 equal to 1, 6k equal to 1, 1k is equal to 1/6 ಬರ್ತಷ್ಟೆ. ಹೌದಾ? ಇದನೋಡಿ, ಯಾವ್ದಾದ್ರು ಒಂದು ಕೇಳಿದ್ರು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಪಿ ಆಫ್ ಎಕ್ಸ್ ಈಕ್ವಲ್ ಟು 2 ಕೇಳಿದ್ದಾರೆ ಅಂದರೆ ಎಕ್ಸ್ ಈಕ್ವಲ್ ಟು 2 ಅಂದರೆ 3k ಇದೆ, ಅಂದರೆ 3 ಇಂಟು 1/6 ಅಂತ ಹೇಳಿದ್ರೆ 1/2 ಬಂದ. ಹೌದಾ? ಒಂದ್ಸಲ ಈ ಥರನೂ ಕೇಳ್ಬೋದು ನೋಡಿ. ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2 ಕೇಳಿದ್ದಾರೆ, ಇದು ಎರಡನೇದ್ರಲ್ಲಿದೆ. ಒಂದನೇದು ಪಿ ಆಫ್ ಎಕ್ಸ್ ಲೆಸ್ ದ್ಯಾನ್ 2 ಕೇಳಿದ್ದಾರೆ. ಲೆಸ್ ದ್ಯಾನ್ 2 ಅಂದರೆ ಏನು ಬರೀತೀವಿ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು 0 ಇದೆ 1 ಇದೆ. ಹೌದಾ? ಎಕ್ಸ್ ಈಕ್ವಲ್ ಟು 0 ಪ್ಲಸ್ ಪಿ ಆಫ್
ಎಕ್ಸ್ ಈಕ್ವಲ್ ಟು 1 ಹೌದಾ. ಲೆಸ್ ದ್ಯಾನ್ 2 ಏನೇನು ಬರುತ್ತೆ ಅಷ್ಟು ಬರ್ಕೊಳೋದು. 0 ಇದೆ 1 ಇದೆ ಅಂದರೆ ಕೆ ಪ್ಲಸ್ 2k ಅಂದರೆ 3k ಬಂತು ಹೌದಾ. ಕೆ ಅಂದರೆ 1/6 ಗೊತ್ತಿದಲ್ಲ, ಅದಕ್ಕೆ 3 ಇಂಟು 1/6 ಅಂದರೆ ಆನ್ಸರ್ 1/2 ಬಂತು. ಎಷ್ಟಿದೆ ಹೌದಾ. ಹೋಗತ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ, ಅದಕ್ಕೆ ಐಡಿಯಾ ಕರೆಕ್ಟಾಗಿ ಗೊತ್ತಿರ್ಬೇಕು ನಮಗೆ, ಹೇಗೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಾಗಬೇಕು. ಹೋಗತ್ತಲ್ಲ. ನೆಕ್ಸ್ಟು ನೋಡಿ, ಇಷ್ಟು ನಮಗೆ ರ್ಯಾಂಡಮ್ ವೇರಿಯೇಬಲ್ ಇದು ಗೊತ್ತಿರಲಿ. ಅಂದರೆ ರ್ಯಾಂಡಮ್ ವೇರಿಯೇಬಲ್ ಅಂದರೆ ಫಂಕ್ಷನ್ ಫ್ರಮ್ ಸ್ಯಾಂಪಲ್ ಸ್ಪೇಸ್ ಟು ರಿಯಲ್ ನಂಬರ್ಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಮಾಡ್ಕೊಂಡ್ವಿ. ಅದರಲ್ಲಿ ಸಮೇಷನ್ ಯಾವಾಗಲೂ ಏನಾಗಿರುತ್ತೆ 1 ಆಗಿರುತ್ತೆ. ಮತ್ತು ಯಾವ ಥರ ರೇಂಜ್ ಬರಿಬೇಕು ಅಂತಲೇ ಹೇಳಿದ್ದೀವಿ ಹೌದಾ. ಇಷ್ಟು ಐಡಿಯಾ ಗೊತ್ತಿರಲಿ, ಕಾಂಪಿಟೇಟಿವ್ ಯೂಸ್ ಆಗುತ್ತೆ. ನೆಕ್ಸ್ಟ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇಂದ ಗೊತ್ತಿರಬೇಕು ನೋಡಿ. ಮೀನ್, ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ರ್ಯಾಂಡಮ್ ವೇರಿಯೇಬಲ್. ಸೇಮ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವ ಥರ ಫಂಕ್ಷನ್ಸ್ ಬರೀತಿದ್ವಲ್ಲ ಅದೇ ಐಡಿಯಾನ ಯೂಸ್ ಮಾಡ್ಕೊಂಡು ಹೋಗ್ತೀನಿ, ಅದೇ ಥರ ಫಾರ್ಮುಲಾ ಬರ್ತದೆ. ಈಗ ನಮಗೆ ಇಲ್ಲೇನೇನು ಬರ್ತಾ ಇದೆ ಅಂದರೆ ನೋಡಿ, ಅಲ್ಲೇನೇನು ಬರಿತಾ ಇದ್ವಿ ನಾವು, ನಂಬರ್ ಆಫ್ ಅಬ್ಸರ್ವೇಷನ್ನು, ಫ್ರೀಕ್ವೆನ್ಸಿ ಯೂಸ್ ಮಾಡ್ಕೊಂಬಿಟ್ಟು ಮೀನು, ವೇರಿಯನ್ಸು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಫೈಂಡ್ ಔಟ್ ಮಾಡ್ತಿದ್ವಿ ಹೌದಾ. ಇಲ್ಲಿ ನಾವು ನಂಬರ್ ಆಫ್ ಅಬ್ಸರ್ವೇಷನ್ಸ್ನ ಏನಂತ ಹೇಳ್ತೀವಿ ಅಂದರೆ ರೇಂಜ್ ಅಂತ ಹೇಳ್ತೀನಿ ಅಷ್ಟೇ ನೋಡಿ. ರೇಂಜ್ನ x1, x2, x3 ಈ ಥರ ಗೊತ್ತಿರ್ತಾನೆ ಅಪ್ ಟು xn. ಇದನ್ನೇ ನಾವು ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ತೊಗೊತೀವಿ. ಇದ್ರದ್ದು ಪ್ರಾಲಿಟಿನ ನಾವು ಫ್ರೀಕ್ವೆನ್ಸೀಸ್ ಅಂತ ಹೇಳ್ತೀವಿ. ಅದೇ ಪಿ ಆಫ್ x1 ಇದು, ಪಿ ಆಫ್ x2 ಈ ಥರ ಅಪ್ ಟು ಪಿ ಆಫ್ xn ಹೌದಾ. ಈ ಥರ ತೊಗೊಂಡಿದ್ವಿ ಅಂದರೆ ನೆಕ್ಸ್ಟ್ ನೋಡಿ, ಮೀನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಮೀನ್ ಆಫ್ x ಇಸ್ ಈಕ್ವಲ್ ಟು ಸಮೇಷನ್ I equal to 1 to n xi into p of xi ಅಂತ ಹೇಳ್ತೀವಿ. ಅಂದರೆ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಬಿಟ್ಟು ಎಲ್ಲದನ್ನು ಆ್ಯಡ್ ಮಾಡ್ಕೊತೀವಲ್ಲ, ಇದೇನಂತ ಹೇಳ್ತೀವಿ ನಾವು, ಇದಕ್ಕೆ ಮೀನ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ. ಮೀನ್ ಆಫ್ ಎಕ್ಸ್ ಅಥವಾ ಇದನ್ನ ಕ್ಯಾಪಿಟಲ್ ಇ ಆಫ್ ಎಕ್ಸ್ ಅಂತಲೂ ಬರ್ಕೊತೀವಿ. ಇ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂತಲೂ ಹೇಳ್ಬೋದು ಹೌದಾ. ಯಾಕೆ ಮೀನ್ ಫಾರ್ಮುಲಾ ಗೊತ್ತಿರಬೇಕು. ಮೀನ್ ಅಂತ ಹೇಳಿದ್ರೆ ಸಮೇಷನ್ ಐ ಈಕ್ವಲ್ ಟು 1 to n xi ಇಂಟು ಪಿ ಆಫ್ ಎಕ್ಸ್ ಐ ಅಂತ ಹೇಳ್ತೀವಿ ಹೌದಾ. ನೆಕ್ಸ್ಟ್ ನೋಡಿ, ವೇರಿಯನ್ಸು, ವೇರಿಯನ್ಸ್ ಆಫ್ ಎಕ್ಸ್ ಹೌದಾ. ಅದು ಈ ಥರ ಬರ್ಕೊತೀನಿ, ವೇರಿಯನ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ, ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಸಮೇಷನ್ ಐ ಇಸ್ ಈಕ್ವಲ್ ಟು 1 to n xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಸಮೇಷನ್ ಐ ಇಸ್ ಈಕ್ವಲ್ ಟು 1 to n xi ಇಂಟು ಪಿ ಆಫ್ xi ಹೋಲ್ ಸ್ಕ್ವಯರ್. ಇದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ವೇರಿಯನ್ಸ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ. ನೋಡಿ, ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಟ್ಸಲ್ಲಿ. xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಸಮೇಷನ್ ಐ ಈಕ್ವಲ್ ಟು 1 to n xi ಪಿ ಆಫ್ xi ಹೋಲ್ ಸ್ಕ್ವೇರ್ ಅಂತಲೂ ಹೇಳ್ತೀವಿ ಹೌದಾ. ಅಥವಾ ಇದನ್ನು ಇ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಇ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಹೇಳ್ಬೋದು. ಈ ಥರ ನಾವು ಬರಿಬೋದು. ಯಾಕಂದರೆ ಇದು ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್, ಇದು ಎಕ್ಸ್ ಸ್ಕ್ವಯರ್ ಇದು. ಯಾಕಂದರೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ, ಯಾಕೆ ಇಲ್ಲಿ xi ಸ್ಕ್ವಯರ್ ಆಗುತ್ತೆ ಅಷ್ಟೇ, ಅದೇ ಇರೋದಲ್ಲಿ ಹೌದಾ. ನೋಡಿದ್ದು ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ನಮಗೆ ಗೊತ್ತಿದೆ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಲ್ತಿರ್ತೀವಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ನಾವು ಸಿಗ್ಮಾ ಅಂತ ಬರೀತೀವಿ, ವಿಚ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್ ಆಫ್ ಎಕ್ಸ್ ಅಷ್ಟೇ ಹೌದಾ. ನೋಡಿ, ಇದು 3 ಫಾರ್ಮುಲಾ ಗೊತ್ತಿತ್ತು ಅಂದರೆ ನಾವು ಸೇಮು ಪ್ರೀವಿಯಸ್ ಕಾನ್ಸೆಪ್ಟ್ಸಲ್ಲಿ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಬರೆಯೋದು ಕಲ್ತ್ಕೊಂಡ್ವಿ. ಅದರಲ್ಲಿ xi ಗೊತ್ತಿರುತ್ತೆ ಮತ್ತು ಪಿ ಆಫ್ xi ಗೊತ್ತಿರುತ್ತೆ. ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಬಿಟ್ಟು ಏನೇನು ಕಂಡುಹಿಡಿಬೋದು ನಾವು, ಮೀನು, ವೇರಿಯನ್ಸು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಆಫ್ ರ್ಯಾಂಡಮ್ ವೇರಿಯೇಬಲ್ ಫೈಂಡ್ ಔಟ್ ಮಾಡ್ಬೋದು. ಯಾವುದಾದ್ರು ಮೀನು, ವೇರಿಯನ್ಸು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೌದಾ. ಹಾಗೆ ಇಷ್ಟು ಫಾರ್ಮುಲಾ ಗೊತ್ತಿರಲಿ ನೋಡಿ. ಈ ಥರದ್ದು ಕಾಂಪಿಟೇಟಿವ್ ರೇರ್ ಕೇಳೋದು. ಇದಕ್ಕೆ ಇನ್ನೊಂದು ಬರುತ್ತೆ ನೆಕ್ಸ್ಟು, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನ್ ಮತ್ತು ವೇರಿಯನ್ಸ್ ಬರುತ್ತೆ. ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತೇಳಿ ನೆಕ್ಸ್ಟ್ ಹೇಳ್ತೇನೆ. ಇದಷ್ಟು ನಮಗೆ ಇದು ಫಾರ್ಮುಲಾ ಗೊತ್ತಿರಲಿ ಆಯ್ತಲ್ಲ. ನೋಡಿ, ಇದ್ರದ್ದು ನೆಕ್ಸ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ನಾವು. ನೆಕ್ಸ್ಟು ವೇರಿಯನ್ಸು ಮತ್ತು ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಒಂದು 2 ಪ್ರಾಬ್ಲಮ್ ನೋಡ್ಕೊಂಡಿರಿ.
Find the mean of number of heads in 3 tosses of a coin. ಹೌದಾ? First one. Find the mean of number of heads in 3 tosses of a coin ಅಂತ ಹೇಳಿದಾರೆ. ನೋಡಿ 3 tosses of a coin ಅಂತ ಹೇಳಿದ್ರೆ let x be the random variable ಅಂತ ತಗೊಂತೀನಿ. ದಟ್ ಇಂಪ್ಲೈಸ್ ರೇಂಜ್ ಆಫ್ ಎಕ್ಸ್ ಏನಾಗುತ್ತೆ, ರೇಂಜ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 1 2 3 0 1 2 3 ಆಗುತ್ತೆ. ಹೌದಾ? ರೇಂಜು. ಹಾಗಾದ್ರೆ ಫಸ್ಟ್ ನೋಡಿ, ಇದು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಬರ್ಕೋಬೇಕು ನಾವು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ 3 ಏನಾಗಿರ್ಬೇಕು, ನನಗೆ ಟೇಲ್ ಆಗಿರ್ಬೇಕು. ಹೌದಾ? 3 ಟೇಲ್ ಆಗಬೇಕು ಅಂದರೆ ಇದು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಹಾಫ್ ಇಂಟು ಹಾಫ್ ಇಂಟು ಹಾಫ್ ಬರುತ್ತಲ್ಲ, ಅಂದರೆ 1/8 ಆಯಿತು. ಯಾಕಂದ್ರೆ ನಂಬರ್ ಆಫ್ ಹೆಡ್ಸ್ ಅಂತ ಹೇಳಿರೋದು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ರೆ 1 ಹೆಡ್ ಇರುತ್ತೆ, 2 ಟೇಲ್ ಇರುತ್ತೆ. ಅಂದರೆ 3C1 3ಯಲ್ಲಿ 1 ಇರಬೇಕು. ಎಲ್ಲಾದರೂ ಪ್ರಾಲಿಟಿ 1/2 ಇಂಟು 1/2 ಇಂಟು 1/2. ಹೌದಾ? 3C1 ಅಂತ ಹೇಳಿದ್ರೆ 3 ಬರುತ್ತೆ ಇಂಟು 1/8 3/8. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿದ್ರೆ ಪ್ರಾಲಿಟಿ ಆಫ್ ಹೆಡ್ ಹೆಡ್ ಕೋಮಾ ಟೇಲ್. ಹೌದಾ? ಈಗ 3C2 ಅಂದರೆ 1/2 ಇಂಟು 1/2 ಇಂಟು 1/2 3C2 ಅಂದ್ರೆ 3 ಬರುತ್ತಲ್ಲ ಇಂಟು 1/8 3/8. ಪಿ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತ ಹೇಳಿದ್ರೆ 3 ಹೆಡ್ ಆಗಬೇಕು. ಹೌದಾ? 3 ಹೆಡ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ಇರೋದು, ಅಥವಾ 3C3 ಬರಿಬೋದು. 1/2 ಇಂಟು 1/2 ಇಂಟು 1/2 3C3 ಅಂತ ಹೇಳಿದ್ರೆ 1 ಇಂಟು 1/8 ಅಂದರೆ 1/8 ಬರುತ್ತೆ. ಹೌದಾ? ನೋಡಿ NC(n) ಅಂದರೆ 1, NC(n-1) ಅಂದರೆ ಎನ್ನೇ ಬರುತ್ತೆ, ಅದಕ್ಕೆ 3 ಬರ್ಕೊಂಡಿದ್ವಿ. ಹೌದಾ? NC1 ಅಂತ ಹೇಳಿದ್ರೆ ಎನ್ನೇ ಬರುತ್ತೆ, ಅದಕ್ಕೆ ಡೈರೆಕ್ಟಾಗಿ ಬರೀತಾ ಇದೆ ಬಸ್. ನೆಕ್ಸ್ಟ್ ನೋಡಿ, ಈಗ ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಯಾವ ಥರ ಬರ್ಕೊತೀವಿ ಅಂತೇಳಿ. ಇಲ್ಲಿ ಎಕ್ಸ್ ಬರ್ಕೊತೀನಿ, ರೇಂಜ್ ಏನೇನಿರೋದು 0 1 2 3 0 1 2 3. ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ 1/8 3/8 3/8 1/8 1/8 3/8 3/8 1/8. ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಮೀನ್ ಅಂತ ಹೇಳಿದ್ರೆ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ತಾನೆ, ಅದಕ್ಕೆ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 0 ಇಂಟು 1/8 ಅಂದರೆ 0, 1 ಇಂಟು 3/8 ಅಂದರೆ 3/8, 2 ಇಂಟು 3/8 ಅಂದರೆ 6/8, 3 ಇಂಟು 3/8 ಅಂದರೆ 3 ಇಂಟು 1/8 ಅಂದರೆ 3/8. ಎಷ್ಟು ಬರುತ್ತಲ್ಲ? ಇದು ನಮಗೆ ಏನು ಗೊತ್ತಿರೋದು ಮೀನ್ ಆಫ್ ಎಕ್ಸ್. ಹೌದಾ? ನಾವು ಮೀನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲದರದ್ದು ಸಮ್ ಮಾಡಬೇಕಷ್ಟೆ, ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ 0 ಪ್ಲಸ್ 3/8 ಪ್ಲಸ್ 6/8 ಪ್ಲಸ್ 3/8 8 LCM 3 ಪ್ಲಸ್ 6 ಪ್ಲಸ್ 3. ಹೌದಾ? 6 ಪ್ಲಸ್ 3 ಅಂದರೆ 9 10 12/8 ಬರುತ್ತೆ. 4 3s are 4 2s ಅಂದರೆ 3/2 ಬರುತ್ತೆ ಅಷ್ಟೇ. ಆಯ್ತಲ್ಲ? ಅಲ್ಲ ನೋಡಿ, ಮೀನ್ ಅಂದರೆ ಫಸ್ಟ್ ನಾವು ಪ್ರಾಲಿಟಿ ಡಿಸ್ಟ್ರಿಬ್ಯೂಷನ್ ಬರ್ಕೊಳೋದು, ನೆಕ್ಸ್ಟ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಕಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕಷ್ಟೆ. ಹೌದಾ? ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ವೇರಿಯನ್ಸು ಮಾಡ್ಬೋದು. ಅಂದರೆ ವೇರಿಯನ್ಸಿಗೆ ಇನ್ನೊಂದು ಎಕ್ಸ್ಟ್ರಾ ಏನು ಬರೀಬೇಕು, x² ಮತ್ತು x² ಇಂಟು ಪಿ ಆಫ್ ಎಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ಹೇಗೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೆ. ನೆಕ್ಸ್ಟು ನೋಡಿ, ಪ್ರಾಬ್ಲಮ್ ನಂಬರ್ 7 ನೋಡ್ಕೊಳ್ಳಿ. Random variable x has the probability distribution of the following. Probability distribution of the following.
ಇದು ಎಕ್ಸ್, ಇದು ಪಿ ಆಫ್ ಎಕ್ಸ್. 2 3 4 0.2 0.5 0.3 2 3 4 0.2 0.5 0.3 ಎಷ್ಟು ಬರುತ್ತೆ ನೋಡಿ. ಮೀನು ಮತ್ತು ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು, ಹೌದಾ? ನೋಡಿ ಇದನ್ನೇ ಈ ಥರ ಬರ್ಕೊಂಡ್ಬಿಡ್ತೀನಿ. ನೋಡಿ ಇದು ಎಕ್ಸ್ ಬರ್ಕೊತೀನಿ. 2 3 4 ಪಿ ಆಫ್ ಎಕ್ಸ್ ಅಂತ ಹೇಳಿದೆ 0.2 0.5 0.3 ಎಕ್ಸ್ ಇಂಟು ಪಿ ಆಫ್ ಎಕ್ಸ್, ಹೌದಾ? ಎರಡು ಮಲ್ಟಿಪ್ಲೈ ಮಾಡ್ಬೇಕು ತಾನೆ. 0.4 0.5 ಇಂಟು 3 ಅಂತ ಹೇಳಿದೆ 1.5 0.3 ಇಂಟು 4 ಅಂತ ಹೇಳಿದೆ 1.2. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಬರಿಬೇಕಲ್ಲ. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಬರಿಬೇಕು, ಹೌದಾ? ಎಕ್ಸ್ ಸ್ಕ್ವೇರ್ ಇಂಟು ಪಿ ಆಫ್ ಎಕ್ಸ್ ಅಂದರೆ 4 ಇಂಟು 0.2 ಅಂದರೆ 0.8, 9 ಇಂಟು 0.5 ಅಂದರೆ 4.5, 16 ಇಂಟು 0.3 ಅಂದರೆ 4.8. 16 3 48 ಬರುತ್ತಲ್ಲ, ಅದಕ್ಕೆ 4.8 ಬರ್ಕೊಂಡಿದ್ದೀವಿ, ಹೌದಾ? ನೆಕ್ಸ್ಟ್ ನೋಡಿ ಮೀನ್ ಅಂದರೆ ಏನು ಗೊತ್ತಿರೋದು ನಾವೀಗ. ನಾವು mean of x is equal to summation x into p of x, ಹೌದಾ? 0.4 ಪ್ಲಸ್ ಇವನ್ನೆಲ್ಲ ಆ್ಯಡ್ ಮಾಡ್ಬೇಕು ತಾನೆ. 1.5 ಪ್ಲಸ್ 1.2 ಅಂದರೆ 1.5 ಪ್ಲಸ್ 1.2 ಅಂದರೆ 2.7, 2.7 ಪ್ಲಸ್ 0.4 ಅಂದರೆ 3.1 ಬರುತ್ತೆ, ಹೌದಾ? ಇದು ಮೀನ್ ಆಫ್ ಎಕ್ಸ್ ಆಯಿತು. ನೆಕ್ಸ್ಟ್ ವೇರಿಯನ್ಸ್ ಕಂಡುಹಿಡಿಬೇಕು ಅಂದರೆ ಇದ್ರದ್ದು ಸಮೇಷನ್ ಕಂಡುಹಿಡಿಬೇಕು ನೋಡಿ. ನಾವು ಸಮೇಷನ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಹೌದಾ? ಎಲ್ಲ ಆ್ಯಡ್ ಮಾಡಿಕೊಂಡೆ ಅಂದರೆ 0.8 ಪ್ಲಸ್ 4.5 ಪ್ಲಸ್ 4.8, ಹೌದಾ? ನೋಡಿ ಇಷ್ಟನ್ನು ಆ್ಯಡ್ ಮಾಡ್ಕೊತೀನಿ ಸರ್. 4.8 ಪ್ಲಸ್ 0.8 ಅಂದ್ರೆ 5.6, 5.6 ಪ್ಲಸ್ 4.5 ಅಂತ ಹೇಳಿದ್ರೆ 10.1 ಬರುತ್ತೆ, ಹೌದಾ? ಇದನ್ನು ನಾವು ವೇರಿಯನ್ಸ್ ಆಫ್ ಎಕ್ಸ್ ಅಂದ್ರೆ ವೇರಿಯನ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಿರೋ ಫಾರ್ಮುಲಾ, ಸಮೇಷನ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಮೈನಸ್ ಸಮೇಷನ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಸಮೇಷನ್ ಎಕ್ಸ್ ಸ್ಕ್ವೇರ್ ಪಿ ಆಫ್ ಎಕ್ಸ್ ಅಂದರೆ 10.1 ಮೈನಸ್ 3.1 ಹೋಲ್ ಸ್ಕ್ವೇರ್. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. 10.1 ಮೈನಸ್ 3.1 ಹೋಲ್ ಸ್ಕ್ವೇರ್, ಹೌದಾ? ಅಂದರೆ 9.61 ಬರುತ್ತೆ. 10.1 ಮೈನಸ್ 9.61 ಅಂತ ಹೇಳಿದ್ರೆ ಆನ್ಸರು 0.49 ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇದು ವೇರಿಯನ್ಸ್ ಆಯಿತು. ನೋಡಿ ಇದರೊಳಗೆ ನಮಗೇನಾದ್ರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇಳಿದ್ರು ಅಂದರೆ ಏನು ಬರುತ್ತೆ ಅಂದರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸಿಗ್ಮಾ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್ ಆಫ್ ಎಕ್ಸ್, ಹೌದಾ? ಅದರ ಆನ್ಸರ್ ರೂಟ್ ಆಫ್ 0.49 ಬರುತ್ತೆ ಅಷ್ಟೇ, ಹೌದಾ? ರೂಟ್ ಆಫ್ 0.49 ಬೇಕಾದ್ರೆ 0.7 ಅಂತ ಬರಿಬೋದು ಇದು ಆನ್ಸರ್ನ. ಅದು ನೋಡಿ ಇಲ್ಲಿ ಮೀನು ವೇರಿಯನ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ನೋಡಿ. ಇದನ್ನು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಇದನ್ನು ರಿಮೂವ್ ಮಾಡಿದ್ದಾರೆ. ಅದರ ಯಾವ ಥರ ಮಾಡೋದು ಅಂತೇಳಿ ಹೇಳಿದ್ದೀವಿ ಅಷ್ಟೇ, ಯಾಕಂದರೆ ಕಾಂಪಿಟೇಟಿವ್ ಕೇಳ್ಬೋದು, ಆಯ್ತಲ್ಲ? ನೋಡಿ ಹಾಗಾದರೆ ಪ್ರಾಬಬಿಲಿಟಿಯಲ್ಲೇ ಇನ್ನೊಂದು ಟಾಪಿಕ್ ಬರುತ್ತೆ, ಅದನ್ನು ಆ್ಯಕ್ಚುಲಿ ಸಿಲೆಬಸ್ಸಲ್ಲಿಲ್ಲ, ಅದರಿಂದನೂ ಎಷ್ಟೊಂದು ಸಲ ಕಾಂಪಿಟೇಟಿವ್ ಬಂದಿದೆ ಕ್ವಶನ್ಸು. ಅದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನೂ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡ್ತೀವಿ ನಾವು, ಆಯ್ತಲ್ಲ? ಥ್ಯಾಂಕ್ ಯು.